ಅದರ ವಸ್ತುಸ್ಥಿತಿಯಲ್ಲಿ ಮಕ್ಕಳು ಡೆವಲಪ್ಮೆಂಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಭಾಳಷ್ಟು ಮಕ್ಕಳು ಭಾಳ ವೀಕ್ ಇರ್ತಾರೆ. ಇನ್ನು ಪ್ರೈವೇಟ್ದಾಗಂತ ಪರಿಸ್ಥಿತಿ ಹೇಳಿದ್ದು ನಿಮ್ಗೆ ದುಡ್ಡು ತುಂಬು ಶಕ್ತಿ ಯಾರಿಗದ ಅವರಷ್ಟೇ ಅಲ್ಲಿ ಸೇರುವಂಥ ಪ್ರಸಂಗ, ಉಳಿದವ್ರಿಗಿಲ್ಲ. ಶಾಲೆ ಅಥವಾ ಕಾಲೇಜವರು ಕನಸು ಗಗನ ಕುಸುಮ ಆದಂಗೆ ಆಗಿ ಹೋಗ್ಬಿಟ್ಟದೆ ಇವತ್ತು. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳು ಅಂದ್ರೆ ವೃತ್ತಿ ಆಧಾರಿತ ಕೋರ್ಸ್ ಕಲಿಯೋದಂತೂ ಇನ್ನೂ ಕಷ್ಟ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ಗಳು ಇರುವ ಕಡಿಮೆ ಇರ್ತಾವೆ, ಇನ್ನೇನು ಪ್ರೈವೇಟ್ದಾರು ತಂದಿರ್ತಾರೆ. ಪ್ರೈವೇಟ್ದಾಗ ದುಡ್ಡು ತುಳ್ಳೋದು ಕಲಿಸೋದಿಲ್ಲ. ಒಂದು ನರ್ಸಿಂಗ್ ಕೋರ್ಸ್ ಕಲಿಬೇಕು ಲಕ್ಷ ಗಂಟೆ ಖರ್ಚು ಮಾಡೋ ಪ್ರಸಂಗ ಬಂತದ. ಹೌದು, ಒಂದಿಷ್ಟು ನೌಕರಿ ಸಿಗ್ತದೋ ಏನೋ ಆಗ್ತದೋ ಒಂದು ಭರವಸೆ ಅದು ಇಲ್ಲಂತಲ್ಲ. ಆದ್ರೆ ಕಲಿಯೋದಕ್ಕಾಗಬೇಕಲ್ರಿ, ಕಲಿಸೋದಕ್ಕಾಗಬೇಕಲ್ಲ. PUC ಭಾಳ ಮಹತ್ವದ ಸೈನ್ಸ್. ಅದರಲ್ಲೂ ಆರ್ಟ್ಸ್ ಮತ್ತು ಕಾಮರ್ಸ್ ಬಗ್ಗೆ ಅಲ್ಲಿಯೂ ಸಾಕಷ್ಟು ಹೆಚ್ಚು ಮಾಡಿದ್ದಾರೆ, ಅವತ್ತು ಹೈಕ್ ಮಾಡಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಸಹಿತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಪ್ರೈವೇಟ್ದವ್ರದಂತೆ ಮಾತಾಡುವಾಗಿಲ್ಲ. ಹೇಳಿದ್ರೆ ಇದಾಗ ವರ್ಷಕ್ಕೆ ಏನಿಲ್ಲಪ್ಪ ಅಂತಂದ್ರೆ PUC ಸೈನ್ಸ್ ಓದಬೇಕಾದ್ರೆ ಇವತ್ತು ಪ್ರೈವೇಟ್ದೊಳಗೆ ವರ್ಷಕ್ಕೆ ಬರೀ ಫೀಸ್ 1 ಲಕ್ಷ 2 ಲಕ್ಷ ತನಕ ಹೋಗ್ಬೋದು. ಮತ್ತು ಊಟ ಅದು ಇದು ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ನೆನಪು ಮಾಡಿಕೊಂಡಾಗ ಇವತ್ತು ನೋಡಿ ಪಾಪ ಹೆಣ್ಣುಮಗಳು ಗಂಡ ಹೆಂಡತಿ ತಮ್ಮ ತಾಳಿ ಬಿಚ್ಚಿಟ್ಟ ಏನೋ ತೊಗೊಳ್ರಪ್ಪ ಅಂದಾಗ ಅವ್ರು ಏನೋ ಕಾಲೇಜಲ್ಲಿ ಮತ್ತೆ ಮರಳಿ ಕೊಟ್ಟಾರೋ ಅಥವಾ ಪ್ರಸಾರ ಆಗ್ತದೆ